ಬೆಂದಿಗೆ ಹಾಹಾಕಾರ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರಿಂದ ವಿನೂತನ ಪ್ರತಿಭಟನೆ. ದೊಡ್ಡ ಬಿದರಕಲ್ಲು ಗ್ರಾಮದ ಮಾರುತಿನಗರ ಬಡಾವಣೆ ನಿವಾಸಿಗಳ ಆಕ್ರೋಶ. ಖಾಲಿ ಬೆಂದಿಗೆಗಳಿಗೆ ಪೂಜೆ ಮಾಡೋದ್ರ ಮುಖೇನ ಪ್ರತಿಭಟನೆ. ಖಾಲಿ ಕೊಡಕ್ಕೆ, ಖಾಲಿ ಬಕೆಟ್ಗಳಿಗೆ ಹೂ ಇಟ್ಟು ಮಂಗಳಾರತಿ ಮಾಡಿದ ಮಹಿಳೆಯರು. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಜನರ ಆಕ್ರೋಶ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದರಕಲ್ಲು ಶಾಸಕ ಎಸ್ಟಿ ಸೋಮಶೇಖರ್ ಕ್ಷೇತ್ರದಲ್ಲಿ ಹಾಹಾಕಾರ. ಖಾಲಿ ಕೊಡ ಹಿಡಿದು ನೀರು ಕೊಡಿ ಅಂತ ಧಿಕ್ಕಾರ ಹಾಕಿದ್ದಾರೆ ಜನಸಾಮಾನ್ಯರು. 2 ವರ್ಷಗಳಿಂದ ನೀರಿನ ಸಮಸ್ಯೆ ಎದುರಿಸ್ತಾ ಇರುವಂತಹ ಬಡಾವಣೆಯ ಜನ ಈ ಬಿರು ಬೇಸಿಗೆಯಲ್ಲಿ 1 ವಾರಕ್ಕೆ ಸ್ನಾನ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಸುಮಾರು 1.5 ವರ್ಷದಿಂದಲೂ ನೀರಿಗೆ ತುಂಬಾ ಹಾಹಾಕಾರ ಆಗಿದೆ. ನೀರು ಸಿಗ್ತಾ ಇಲ್ಲ. ದಿನನಿತ್ಯ ಅವಶ್ಯಕವಾಗಿ ಬೇಕಾಗಿರುವಂತಹ ನೀರಿಗೆ ನಾವು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಈಗಂತೂ ಟ್ಯಾಂಕರ್ ಹೇಳೋಕ್ಕೆ ಆಗಲ್ಲ, ತುಂಬ ಅವ್ರದ್ದೇ ಆದಂಥ ಒಂದು ಹಾವಳಿ ಮಾಡಿಬಿಟ್ಟಿದ್ದಾರೆ. ರೇಟ್ನ ಜಾಸ್ತಿ ಮಾಡಿದ್ದಾರೆ. ಅವಶ್ಯಕವಾಗಿರುವಂಥ ನೀರೇ ಕೊಡಲಿಲ್ಲ ಅಂದರೆ ಸರ್ಕಾರ ಇದೇನು ಪ್ರಯೋಜನ? ನೀವೇ ಹೇಳಿ, ಏನು ಪ್ರಯೋಜನ? ದಿನನಿತ್ಯ ನಮಗೆ ಮನೆಯಲ್ಲಿ ಅತ್ಯವಶ್ಯಕವಾಗಿ ನೀರು ಬೇಕೇ ಬೇಕು. ಅಡುಗೆ ಮಾಡೋದ್ರಿಂದ ಹಿಡಿದು ಇರ್ಬೋದು, ಅಥವಾ ಮನೆ ಕ್ಲೀನ್ ಮಾಡೋದ್ರಿಂದ ಇರಬಹುದು. ನೀರಿಲ್ಲ ಅಂತ ಅಂದರೆ ಏನು ಮಾಡ್ಬೋದು ನೀವು ಹೇಳಿ? ಅಲ್ಲಿ ನೀವೆಲ್ಲೋ ಕೂತ್ಕೊಂಡು ಸರ್ಕಾರದಲ್ಲಿ ಸೀಟಿನ ಮೇಲೆ ಕೂತ್ಕೊಂಡು ನೀವು ಕೆಲಸ ಮಾಡ್ತೀರಲ್ಲ, ಬಂದು ಇಲ್ಲಿ ಜನಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅಲ್ಲಿ ಹಸುಗಳಿಗೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ಜನಗಳಿಗಂತೂ ಕುಡಿಯೋಕೆ ನೀರೇ ಇಲ್ವೇ ಇಲ್ಲ. ಬಿಡೋದೇ ಇಲ್ಲ ಸರ್, ನೀರೇ ಇಲ್ಲ. ಟ್ಯಾಂಕರ್ ನಾವು ಹೊಡ್ಸ್ಕೊಂತಾ ಇರೋದು ಟ್ಯಾಂಕರ್ ಅಲ್ಲಿ ಆಗ್ಲೇ 1.5 ವರ್ಷ 2 ವರ್ಷದಿಂದಲೇ ಹೊಡ್ಸ್ಕೊಂತಾ ಇದೀವಿ. ನೀರೇ ಬಿಟ್ಟಿಲ್ಲ. ಮೊದ್ಲೆಲ್ಲ 300 ಇತ್ತು, ಈಗ 700 ರೂಪಾಯಿ ಮಾಡಿದ್ದಾರೆ. ಅದು ಡಿಮ್ಯಾಂಡ್. 4 ದಿನ ಮೊದ್ಲೇ ಅಡ್ವಾನ್ಸ್ ಮಾಡ್ಬೇಕು. ಅಡ್ವಾನ್ಸ್ ಮಾಡಿದ್ರೆ ನೀರ್ ಬರೋದು, ಇಲ್ಲ ಅಂದ್ರೆ ಬರಲ್ಲ.